ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಎಕ್ಸಾಮ್ ಅಲರ್ಟ್ 24/7 ಪವರ್ಡ್ ಬೈ ಬೀಕ್ ಆ್ಯಂಡ್ ವೈಬ್. ಈ ಚಾನಲ್ನ ನೀವು ಮೊದಲನೇ ಸರಿ ನೋಡ್ತಾ ಇದ್ದರೆ ನಿಮಗೆ ಗೊತ್ತಿರಲಿ, ಎಕ್ಸಾಮ್ ಅಲರ್ಟ್ 247 ಎಲ್ಲ ಸರ್ಕಾರಿ ಪರೀಕ್ಷೆಗಳು ಮತ್ತು ಇತರೆ ಉದ್ಯೋಗ ಅವಕಾಶಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡುವಂಥ ಏಕೈಕ ಚಾನಲ್ ಆಗಿರುತ್ತದೆ. ಸೊ ವಿವಿಧ ರಾಜ್ಯ ಸರ್ಕಾರದ ಉದ್ಯೋಗಾವಕಾಶಗಳಿಗಾಗಿ ದಯವಿಟ್ಟು ನಮ್ಮ ಇತರೆ ಚಾನೆಲ್ಗಳನ್ನು ಪರಿಶೀಲಿಸಿ. ಎಕ್ಸಾಮ್ ಅಲರ್ಟ್ ಹಿಂದಿ, ತಮಿಳು, ತೆಲುಗು ಇತ್ಯಾದಿ ನಿಮ್ಮದೇ ಆದ ಪ್ರಾದೇಶಿಕ ಭಾಷೆಯಲ್ಲಿ. ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಬೆಲ್ ಐಕನ್ನನ್ನು ಒತ್ತಿ ಎಲ್ಲ ಅಪ್ಡೇಟ್ಗಳನ್ನು ಪಡೆಯಿರಿ. ಸೊ ಇವತ್ತಿನ ನೋಟಿಫಿಕೇಷನ್ ಬಂದು ಆಗ್ರೋ ಇನೋವೇಟಿವ್ ಇಂಡಿಯಾ ಲಿಮಿಟೆಡ್ ಅವ್ರ ಕಡೆಯಿಂದ ಮಾಡಿರೋವಂಥದ್ದು. ಸೊ ಇದರಲ್ಲಿ ನಿಮಗೆ ನೋಡ್ತಾ ಇದ್ದೀರಾ, ಲೈಕ್ ಅಸಿಸ್ಟೆಂಟ್ ಬಿಸ್ನೆಸ್ ಮ್ಯಾನೇಜರ್ ಪೋಸ್ಟು ಅವೈಲೇಬಲ್ ಇರ್ತಕ್ಕಂಥದ್ದು. ಅಪ್ ಟು 45,000ವರೆಗೂ ನಮಗೆ ಸ್ಯಾಲ್ರಿ ಇರುತ್ತೆ. ಸೊ ಇಂಟರ್ವ್ಯೂ ಮೋಡ್ ಬಂದು ಫಿಸಿಕಲ್ ಅಥವಾ ಆನ್ಲೈನ್ ಆಡಿಯೋ ವಿಜುವಲ್ ಇಂಟರ್ವ್ಯೂ ಆಗಿರುತ್ತೆ. ಆ್ಯಂಡ್ ಲಾಸ್ಟ್ ಡೇಟ್ ಅಪ್ಲೈ ಮಾಡೋದಕ್ಕೆ 31st ಮೇ. ಸೊ 31st ಮೇ ಲಾಸ್ಟ್ ಡೇಟ್ ಆಗಿರುತ್ತೆ. ಸೊ ಇನ್ನು ಸಂಪೂರ್ಣವಾದ ಮಾಹಿತಿನ ತಿಳ್ಕೊಳ್ತಾ ಹೋಗೋಣ. ಸೊ ಇದು ಒಂದು ಮುಖ್ಯವಾದ ವಿಷಯ ಅಂತ ಹೇಳಿದ್ರೆ, ಇದು ಒಂದು ಕಾಂಟ್ರಾಕ್ಟ್ ಬೇಸಿಸ್ ಇಲ್ಲಿರೋ ಅಂಥ ಜಾಬು. ಸೊ ಯಾವುದೇ ರೀತಿ ಪರ್ಮನೆಂಟ್ ಅಥವಾ ಗೌರ್ಮೆಂಟ್ ಸೆಕ್ಟರ್ದಲ್ಲ, ಇದಕ್ಕೊಂದು ಕಾಂಟ್ರಾಕ್ಟ್ ಬೇಸಿಸ್ ಅಷ್ಟೇ. ಸೊ ನೀವು ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟ್ ಬಂದು ಆಗಲೇ ಹೇಳ್ದಂಗೆ 31st ಮೇ 2025. ಸೊ ಬಿಫೋರ್ 5 PM ಒಳಗಡೆ ಅಪ್ಲೈ ಮಾಡಬೇಕಾಗತ್ತೆ. ಆ್ಯಂಡ್ ಇದಕ್ಕೆ ಅಪ್ಲೈ ಮಾಡೋದಕ್ಕೆ ಯಾವುದೇ ರೀತಿಯಾದ ವೆಬ್ಸೈಟ್ ಯಾವುದೂ ಇರೋದಿಲ್ಲ. ಸೊ ನಿಮ್ಮ ಅಪ್ಲಿಕೇಶನ್ ಏನಿದ್ರು ನಿಮ್ಮ ಕೊಟ್ಟಿರೋಂಥ ಇಮೇಲಲ್ಲಿ ಶೇರ್ ಮಾಡಬೇಕಾಗತ್ತೆ ನಿಮ್ಮ ಅಪ್ಲಿಕೇಶನ್, ಆಯಿತಾ. ಪ್ರಿಸ್ಕ್ರೈಬ್ ಫಾರ್ಮ್ಯಾಟ್ ಇರುತ್ತೆ. ಸೊ ಆ ಪ್ರಿಸ್ಕ್ರೈಬ್ ಫಾರ್ಮ್ಯಾಟ್ನ ನೀವು ಕೊಟ್ಟಿರೋಂಥ ಮೇಲ್ ಐಡಿಗೆ ಸಬ್ಮಿಟ್ ಮಾಡಬೇಕಾಗುತ್ತೆ. hr.agin2015@gmail.com. ಸೊ ಕೊಟ್ಟಿರೋಂಥ ಈ ಜಿಮೇಲ್ ಐಡಿಗೆ ನಿಮ್ಮ ಅಪ್ಲಿಕೇಶನನ್ನು ನೀವು ಕಳಿಸ್ಕೊಡ್ಬೇಕಾಗತ್ತೆ. ಸೊ ಇನ್ನು ಎಜುಕೇಷನಲ್ ಕ್ವಾಲಿಫಿಕೇಷನ್, ಏಜ್ ಲಿಮಿಟ್ ಎಲ್ಲ ನೋಡೋದಾದರೆ, ಸೊ ಗ್ರ್ಯಾಜುಯೇಟ್ ಇನ್ ಡಿಗ್ರಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಸ್ಟ್ರೀಮ್. ಸೊ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು ವಿತ್ ಮಿನಿಮಮ್ 50% ಆಫ್ ಮಾರ್ಕ್ಸು. ಆ್ಯಂಡ್ ಪೋಸ್ಟ್ ಗ್ರ್ಯಾಜುಯೇಟ್ ಇನ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಸ್ಟ್ರೀಮು ಆ್ಯಂಡ್ ಅದರಲ್ಲಿ 50% ಅಗ್ರಿಗೇಟ್ ಇರಬೇಕಾಗುತ್ತೆ. ಸೊ ನೀವು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಥವಾ MBA ಆಗಿದ್ದರೆ, ಸೊ MBA ಬಂದು ನಿಮ್ಮ ಫುಡ್ ಪ್ರೊಸೆಸಿಂಗ್ ಅಥವಾ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್, ಇಲ್ಲಾಂದರೆ ಅಗ್ರಿ ಬಿಸ್ನೆಸ್ಸಲ್ಲಿ ನಿಮ್ಮ MBAನ ಮಾಡ್ಕೊಂಡಿರಬೇಕಾಗತ್ತೆ. ಆ್ಯಂಡ್ ಪೋಸ್ಟ್ಗೆ ಬೇಕಾದಂತಹ ಮಿನಿಮಮ್ 2 years ಪೋಸ್ಟ್ ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯನ್ಸ್, ಆಯಿತಾ. ಸೊ ನೀವು ಎಲ್ಲಾದರೂ ಒಂದು ಕಡೆ 2 years ಮ್ಯಾನೇಜರ್ ಆಗಿ ವರ್ಕ್ ಮಾಡಿರಬೇಕಾಗತ್ತೆ. ಸೊ ಎಕ್ಸ್ಪೀರಿಯನ್ಸ್ನ ಅವಶ್ಯಕತೆ ಇದೆ ಇಲ್ಲಿ, ಓಕೆನಾ. ಸೊ ಏನೇನು ಬೇಕು, ಏನೇನು ನೀವು ಸೆಲೆಕ್ಟ್ ಆಗಬೇಕು ಅಂತ ಹೇಳಿದ್ರೆ ಅಥವಾ ಎಲಿಜಿಬಲ್ ಇರಬೇಕು ಅಂತ ಹೇಳಿದ್ರೆ, ಏನೇನು ನಾಲೆಡ್ಜ್ ಇರಬೇಕು ಅಂತ ಹೇಳಿದ್ರೆ, ಎಕ್ಸ್ಪೀರಿಯನ್ಸ್ ಇನ್ ಸಿಮಿಲರ್ ಆರ್ ಐಡೆಂಟಿಕಲ್ ಆರ್ಗನೈಸೇಷನ್, ಆಯಿತಾ. ಸಿಮಿಲರ್ ಇರೋವಂಥ ಆರ್ಗನೈಸೇಷನಲ್ಲಿ ಎಕ್ಸ್ಪೀರಿಯನ್ಸ್ ಆಗಿರಬೇಕಾಗುತ್ತೆ. ಜೊತೆಗೆ ನಿಮಗೆ ಡಿಸೈನಿಂಗ್ ಆ್ಯಂಡ್ ಆರ್ಗನೈಸಿಂಗ್ ಎಂಟರ್ಪ್ರಿನಲ್ ಡೆವಲಪ್ಮೆಂಟ್, ಆಯಿತಾ. ಸೊ ಒಂದು ಬಿಸ್ನೆಸ್ ಡೆವಲಪ್ ಮಾಡಬೇಕು ಅಂತಂದರೆ ಅದಕ್ಕೆ ಏನೇನು ನಾಲೆಡ್ಜ್ ಬೇಕು, ಅಥವಾ ಅದನ್ನು ಡಿಸೈನ್ ಮಾಡೋದಕ್ಕೆ ಅಥವಾ ಆರ್ಗನೈಸ್ ಮಾಡೋದಕ್ಕೆ ಯಾವ ನಾಲೆಡ್ಜ್ ಬೇಕೋ ಆ ನಾಲೆಡ್ಜ್ ಎಲ್ಲ ನಿಮ್ಗೆ ಇರಬೇಕಾಗತ್ತೆ. ಸೊ ಅದ್ರ ಜೊತೆಗೆ ಗೌರ್ಮೆಂಟ್ ಸ್ಕೀಮ್ಸ್ ಅಥವಾ ಪ್ರೈವೇಟ್ ಸ್ಕೀಮ್ಸ್ ಏನಿರುತ್ತೆ, ಜೊತೆಗೆ ಸ್ಟಾರ್ಟಪ್ಸು ಆ್ಯಂಡ್ ಫಾರ್ಮರ್ಸ್ ಜೊತೆ ನೀವು ಡಿಸ್ಕಸ್ ಮಾಡೋದಕ್ಕೆ ಅಥವಾ ಕಮ್ಯುನಿಕೇಟ್ ಮಾಡೋದಕ್ಕೆ ಎಲ್ಲದರಲ್ಲೂ ಎಕ್ಸ್ಪರ್ಟ್ ಆಗಿರಬೇಕಾಗತ್ತೆ. ಆ್ಯಂಡ್ ನೆಕ್ಸ್ಟ್ ಎಕ್ಸಲೆಂಟ್ ವರ್ಬಲ್ ಆ್ಯಂಡ್ ರಿಟರ್ನ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು, ಓಕೆ. ಸೊ ಬರೆಯೋದಕ್ಕೆ ಅಥವಾ ಓದೋದಕ್ಕೆ ಎರಡಕ್ಕೂ ಕರೆಕ್ಟಾಗಿ ಬರಬೇಕಾಗುತ್ತೆ. ಕಮ್ಯುನಿಕೇಟ್ ಮಾಡೋದಕ್ಕೆ ಬೇಕಾಗುವಂತಹ ಲ್ಯಾಂಗ್ವೇಜ್ ಸ್ಕಿಲ್ಸ್ ಇರಬೇಕಾಗತ್ತೆ. ನೆಕ್ಸ್ಟ್ IP ಮ್ಯಾನೇಜ್ಮೆಂಟ್ ಆ್ಯಂಡ್ ಪ್ರೊಟೆಕ್ಷನ್, ಅಂದರೆ ಕಂಪ್ಯೂಟರ್ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಇರಲೇಬೇಕಾಗತ್ತೆ. ಸೊ ಇದು ಬಿಟ್ಟರೆ ಇನ್ನು ಇಂಪಾರ್ಟೆಂಟ್ ನೋಟಿಫಿಕೇಷನ್ ಅಥವಾ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅಂತ ಏನು ಹೇಳಿದ್ರೆ, ನಿಮ್ಮ ರೆಸ್ಪಾನ್ಸಿಬಿಲಿಟೀಸ್, ಏನೇನು ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಸೊ ಡಾಟಾಸ್ನೆಲ್ಲ ಕಲೆಕ್ಟ್ ಮಾಡಿ ನೀಟಾಗಿ ಆರ್ಗನೈಸ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಟೆಕ್ನಾಲಜಿ ಡಾಟಾಬೇಸ್ ಬಗ್ಗೆ ಮಾಹಿತಿ ಇರಬೇಕಾಗತ್ತೆ. ಸೊ ನೀವು ಲೈಕ್ ಸಿಸ್ಟಮ್ನ ಯೂಸ್ ಮಾಡಿಕೊಂಡು ಒಂದು ಬಿಸ್ನೆಸ್ನ ಹೇಗೆ ರನ್ ಮಾಡ್ತೀರಾ, ಅಥವಾ ಡಾಟಾ ಶೀಟೆಲ್ಲ ಹೆಂಗೆ ಮೇಂಟೈನ್ ಮಾಡ್ತೀರಾ, ಸೊ ಅದ್ರ ರೆಸ್ಪಾನ್ಸಿಬಿಲಿಟೀಸಲ್ಲಿ ಏನೇನಿರುತ್ತೆ ನಿಮ್ಮದು ಅಂತ ಹೇಳಿ ಇಲ್ಲಿ ಕೊಟ್ಟಿರ್ತಾರೆ. ಸೊ ಅದನ್ನು ಸಂಪೂರ್ಣವಾಗಿ ನೋಡ್ಕೊಳ್ಳಿ. ಏನೇನರ ಬಗ್ಗೆ ನಿಮಗೆ ಮಾಹಿತಿ ತಿಳ್ಕೊಂಡಿರಬೇಕು ಅಂತ ಗೊತ್ತಾದರೆ ನೀವು ಹೋಗಿ ಇಂಟರ್ವ್ಯೂನ ಅಟೆಂಡ್ ಮಾಡಿ ಕರೆಕ್ಟ್ ಆನ್ಸರ್ ಮಾಡಲಿಕ್ಕೆ ಯೂಸ್ ಆಗುತ್ತೆ. ಸೊ ನೆಕ್ಸ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್, ಅಂದರೆ ಮಂತ್ಲಿ ಅಲೌಮೆಂಟ್ಸು ಎಷ್ಟಿರುತ್ತೆ ಏನು ಅಂತ. ಸೊ 45,000 ಪರ್ ಮಂತ್ ನಿಮ್ಮ ಸ್ಯಾಲ್ರಿ ಇರುತ್ತೆ. ಇಂಟರ್ವ್ಯೂ ಬಂದಾಗಲೇ ಹೇಳ್ದಂಗೆ ಫಿಸಿಕಲ್ ಅಥವಾ ಆನ್ಲೈನ್ ಆಡಿಯೋ ವಿಜುವಲ್ ಮೀನ್ಸ್ ಇರುತ್ತೆ, ಅಂದರೆ ಆನ್ಲೈನ್ ಇಂಟರ್ವ್ಯೂ ಇರುತ್ತೆ, ಇಲ್ಲ ಅಂತಂದರೆ ಫಿಸಿಕಲ್ ಇಂಟರ್ವ್ಯೂ ಕೂಡ ಇರುತ್ತೆ. ಎರಡರಲ್ಲಿ ಯಾವ್ದು ಸೂಕ್ತ ಆಗುತ್ತೆ ಅದನ್ನ ಆಯ್ಕೆ ಮಾಡ್ಕೊಳ್ಬೋದು, ಅಥವಾ ಅವ್ರು ಯಾವುದನ್ನ ಪ್ರಿಫರ್ ಮಾಡ್ತಾರೆ, ಸೊ ಅದ್ರ ಬೇಸ್ ಮೇಲೆ ನಿಮ್ಮ ಇಂಟರ್ವ್ಯೂ ನಡೆಯುತ್ತೆ. ಆ್ಯಂಡ್ ಇಂಟರ್ವ್ಯೂ ಇನ್ ಕೇಸ್ ಪರ್ಸ್ನಲಿ ಇಂಟರ್ವ್ಯೂ ಸೆಲೆಕ್ಟ್ ಮಾಡ್ಕೊಳ್ತೀರಾ ಅಂತ ಹೇಳಿದ್ರೆ ನ್ಯೂ ಡೆಲ್ಲಿಯಲ್ಲಿರುತ್ತೆ. ಅಡ್ರೆಸ್ ಕೊಟ್ಟಿದ್ದಾರೆ ಇಲ್ಲಿ. ಆಗ್ರಿ ಇನೋವೇಟಿವ್ ಇಂಡಿಯಾ ಲಿಮಿಟೆಡ್ ಇರೋದು G2 A ಬ್ಲಾಕ್ NASE ಕಾಂಪ್ಲೆಕ್ಸ್ DPS ಮಾರ್ಗ್, ಓಕೆನಾ. ಆ್ಯಂಡ್ ಪ್ಲೇಸ್ ಆಫ್ ಎಂಪ್ಲಾಯ್ಮೆಂಟ್, ಸೊ ಅಂದರೆ ನೀವು ಇನ್ ಕೇಸ್ ಸೆಲೆಕ್ಟ್ ಆಗ್ತೀರಾ ಅಂತ ಹೇಳಿದ್ರೆ ನೀವು ಎಲ್ಲಿ ವರ್ಕ್ ಮಾಡೋದು ಅದು ಕೂಡ ಅದೇ ನ್ಯೂ ಡೆಲ್ಲಿಯಲ್ಲೇ ಆಗಿರುತ್ತೆ, ಓಕೆನಾ. ನೆಕ್ಸ್ಟ್ ಡ್ಯೂರೇಷನ್ ಆಫ್ ಎಂಗೇಜ್ಮೆಂಟ್, ಅಂದರೆ ಇನಿಷಿಯಲಿ ದ ಅಪಾಯಿಂಟ್ಮೆಂಟ್ ವುಡ್ ಬಿ ಫಾರ್
31st March 2026 ವಿಚ್ ಕ್ಯಾನ್ ಬಿ ಎಕ್ಸ್ಟೆಂಡೆಡ್. ಆಯಿತಾ, ನಿಮ್ಮನ್ನ ಅಪಾಯಿಂಟ್ಮೆಂಟ್ ಮಾಡಿಕೊಂಡ್ರೆ ಲೈಕ್ 31st March 2026 ತನಕ ಇರಬಹುದು, ಅಥವಾ ಎಕ್ಸ್ಟೆಂಡ್ ಆಗ್ಬೋದು, ಅದಕ್ಕಿಂತ ಕಮ್ಮಿನೂ ಆಗಬಹುದು. ಆಯಿತಾ, ಇದು ಟೆಂಪ್ರರಿ ಆಗಿರುತ್ತೆ, ಅದೇ ರೀತಿ ಪರ್ಮನೆಂಟ್ ಅಲ್ಲ. ಸೊ ಅದರ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ನಿಮ್ಮ ಏಜ್ ಲಿಮಿಟ್ ಕೊಟ್ಟಿದ್ದಾರೆ. ಅಪರ್ ಏಜ್ ಲಿಮಿಟು 35 ಇಯರ್ಸ್ ಮ್ಯಾಕ್ಸಿಮಮ್ ಆಗಿರಬೇಕಷ್ಟೆ. ಸೊ 35 ಇಯರ್ಸ್ ಮೇಲಾಗಿದ್ದರೆ ಅಪ್ಲೈ ಮಾಡ್ಲಿಕ್ಕೆ ಬರಲ್ಲ. ಆ್ಯಂಡ್ ಈಗಾಗಲೇ ವರ್ಕ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ವರ್ಕ್ ಮಾಡ್ತಾ ಇರಬೇಕಾಗುತ್ತೆ. ವೈ ಬಿಕಾಸ್ ಇಲ್ಲಿ ನಿಮಗೆ ಏನು ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ. ಸೊ ಎಕ್ಸ್ಪೀರಿಯನ್ಸ್ ಇದೆ ಅಂತ ಹೇಳಿದ್ರೆ ನೀವು ಆಲ್ರೆಡಿ ವರ್ಕ್ ಮಾಡ್ತಾ ಇರ್ತೀರ. ಸೊ ವರ್ಕ್ ಮಾಡ್ತಾ ಇರೋಂಥ ಕಂಪನಿಯಿಂದ ನಿಮಗೆ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಕೇಳಿದ್ದಾರೆ. ಸೊ NOC ತೊಗೊಂಡು ಬರಬೇಕಾಗತ್ತೆ. ಯಾವುದೇ ರೀತಿ ಟ್ರಾವೆಲ್ ರಿಲೇಟೆಡ್ ಅಂದರೆ ನೀವು ಟ್ರಾವೆಲ್ ಮಾಡೋದಕ್ಕೆ ರೆಡಿ ಇರಬೇಕಾಗತ್ತೆ. ಸೊ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಲೈಕ್ ಬಿಸ್ನೆಸ್ ಪರ್ಪಸ್ಗೆ ಅಥವಾ ಯಾವುದಾದ್ರೂ ಒಂದು ಸೆಟಲ್ಮೆಂಟ್ಸ್ಗೆ ನೀವು ಟ್ರಾವೆಲ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಸೊ ಟ್ರಾವೆಲ್ ಮಾಡೋದಕ್ಕೆ ರೆಡಿಯಾಗಿರಬೇಕಾಗತ್ತೆ. ಆ್ಯಂಡ್ ಟ್ರಾವೆಲ್ ಅಲೋಯೆನ್ಸ್ ಅಥವಾ ಟ್ರಾವೆಲ್ ಎಕ್ಸ್ಪೆನ್ಸಸ್ ಏನಿರುತ್ತೆ ಅದೆಲ್ಲ ಕಂಪ್ನಿಯೇ ನೋಡ್ಕೊಳ್ತಾರೆ. ನೆಕ್ಸ್ಟು ಯಾವುದೇ ರೀತಿಯಾದ PF, ಪೆನ್ಷನ್ನು, ಗ್ರ್ಯಾಟ್ಯುಟಿ, ಮೆಡಿಕಲ್ ಅಲೋಯೆನ್ಸ್ ಇದು ಯಾವುದೂ ಸಿಗೋದಿಲ್ಲ. ಸೊ ಇದು ಯಾವುದೂ ನಿಮಗೆ ಬೆನಿಫಿಟ್ಸ್ ಇರೋದಿಲ್ಲ. ನೆಕ್ಸ್ಟ್ ಓವರಾಲ್ 1 ಇಯರಲ್ಲಿ ನೀವು 24 ಲೀವ್ಸ್ ತೊಗೊಳ್ಬೋದು. ಆ್ಯಂಡ್ ಅದನ್ನು ಪ್ರೋರಾಟ ಬೇಸಿಸ್ ಮೇಲೆ. ಓಕೆ, ಯಾವುದೇ ರೀತಿಯಾದ ಲೀವ್ಸ್ ಕ್ಯಾರಿ ಫಾರ್ವರ್ಡ್ ಆಗೋದಿಲ್ಲ. ಸೊ ಕೊಟ್ಟಿರೋವಂಥ ಲೀವ್ಸ್ನ ಯುಟಿಲೈಸ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಯಾವುದೇ ರೀತಿಯ ಟ್ರಾವೆಲ್ ಎಕ್ಸ್ಪೆನ್ಸಸ್ ಅವ್ರು ಪೇ ಮಾಡೋದಿಲ್ಲ. ಆಯಿತಾ, ಶಾರ್ಟ್ ಲಿಸ್ಟ್ ಆದಮೇಲೆ ಇಂಟರ್ವ್ಯೂಗೆ ಬರ್ತಿರಲ್ಲ, ಸೊ ಆವಾಗ ಯಾವುದೇ ರೀತಿಯಾದ ಟ್ರಾವೆಲ್ ಎಕ್ಸ್ಪೆನ್ಸಸ್ನ ಪೇ ಮಾಡೋದಿಲ್ಲ. ಓಕೆನಾ. ಸೊ ಎಲ್ಲ ಡೀಟೇಲ್ಸು ಅಥವಾ ಫೈನಲ್ ಡಿಸಿಷನ್ ತೊಗೊಳ್ಳೋರು ಯಾರು? ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್, ಆಗ್ರಿ ಇನ್ನೋವೇಟಿವ್ ಇಂಡಿಯಾ ಲಿಮಿಟೆಡ್. ಓಕೆನಾ. ಸೊ ಅವ್ರು ಫೈನಲೈಸ್ ಮಾಡಿದ್ಮೇಲೆ ನಿಮ್ಮ ರೆಕ್ರೂಟ್ಮೆಂಟು ಅಥವಾ ಲೈಕ್ ಪೋಸ್ಟ್ ಕನ್ಫರ್ಮೇಷನ್ನು ಎಲ್ಲನೂ ಆಗುತ್ತೆ. ಸೊ ಎಲ್ಲ ಡೀಟೇಲ್ಸ್ ಕನ್ಫರ್ಮ್ ಆಗಿ ಇನ್ನೊಂದು ಸತಿ ನೋಡಿಕೊಂಡು ಅಪ್ಲೈ ಮಾಡೋ ಥರ ಇದ್ದರೆ ದಯವಿಟ್ಟು ಅಪ್ಲೈ ಮಾಡ್ಕೊಳ್ಳಿ. ಏನಾದರೂ ಡೌಟ್ ಅಥವಾ ಏನಾದರೂ ಸಜೆಷನ್ಸ್ ಏನಾದರೂ ಇದ್ದರೆ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಏನಾದರೂ ಡೌಟ್ಸ್ ಇದ್ದರೆ ನಾವು ಖಂಡಿತ ರೆಸ್ಪಾನ್ಸ್ ಮಾಡ್ತೀವಿ. ಮಾಹಿತಿ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಸೊ ಕಾಲವೂ ನಮ್ಮದೇ, ಕೆಲಸವೂ ನಮ್ಮದೇ. ಧನ್ಯವಾದಗಳು.